ನಮಸ್ತೆ ಆತ್ಮೀಯರೇ. ಧರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಎನ್ನುವ ಗೀತೆಗಳ ಸಾಲಿನಂತೆ ಕುಡಿಯುವ ನೀರೇ ವಿಷವಾದಾಗ, ತಿನ್ನುವ ಅನ್ನವೇ ವಿಷವಾದಾಗ ಮನುಷ್ಯ ಎಲ್ಲಿ ತಾನೇ ಹೋಗೋದಕ್ಕೆ ಸಾಧ್ಯ, ಏನು ತಾನೇ ಮಾಡೋದಕ್ಕೆ ಸಾಧ್ಯ? ಹಾಗಿದ್ದರೆ ಇಂದಿನ ಸಂಚಿಕೆಯಲ್ಲಿ ನಾವು ಕುಡಿಯುವಂತಹ ನೀರು, ತಿನ್ನುವಂಥ ಆಹಾರ ಹೇಗೆ ಪ್ರಸಾದವಾಗುತ್ತೆ, ಹೇಗೆ ವಿಷವಾಗುತ್ತೆ ಅನ್ನೋದನ್ನು ನೋಡೋಣ. ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಒಂದು ಸೈಂಟಿಫಿಕ್ ಪ್ರೂಫನ್ನು ಇಡೋದಕ್ಕೆ ಇಷ್ಟಪಡ್ತೀನಿ. 1994ರಲ್ಲಿ ಜಾಪನೀಸ್ನ ಒಬ್ಬರು ಸೈಂಟಿಸ್ಟ್ ಡಾಕ್ಟರ್ ಮೊಸಾಕೋ ಇಮ್ಯಾಟೋ ಅನ್ನುವಂಥವರು ನೀರಿನ ಮೇಲೆ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ವಿಜ್ಞಾನಿಗಳ ಕುತೂಹಲವೇ ಅವರ ಆವಿಷ್ಕಾರಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ಅವ್ರಿಗೂ ಸಹ ಒಂದು ಕುತೂಹಲ ಇತ್ತಂತೆ, ನೀರು ನಮ್ಮ ಭಾವನೆಗಳಿಗೆ ಹೇಗೆ ಸ್ಪಂದಿಸುತ್ತೆ, ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಅವರ ಕುತೂಹಲವಾಗಿತ್ತು. ಅವರ ಪ್ರಯೋಗ ಈ ರೀತಿ ಇತ್ತು. ಅವರು 100 ನೀರಿನ ಕಪ್ಗಳನ್ನು ತಗೊಂಡ್ರು, ಗಾಜಿನ ಕಪ್ಗಳನ್ನು ತಗೊಂಡ್ರು. ಎಲ್ಲದಕ್ಕೂ ಒಂದೇ ಥರವಾದ ನೀರನ್ನು ತುಂಬಿದ್ದಾರೆ. ಅರ್ಧ ನೀರಿನ ಕಪ್ಗಳಿಗೆ ಪಾಸಿಟಿವ್ ಎಮೋಷನ್ಸ್ಗಳ ಲೇಬಲನ್ನು ಮಾಡಲಾಯಿತು. ಅರ್ಧ ನೀರಿನ ಕಪ್ಪಿಗೆ ನೆಗೆಟಿವ್ ಎಮೋಷನ್ಸ್ಗಳ ಲೇಬಲನ್ನು ಮಾಡಲಾಯಿತು. ಅಂದರೆ ಒಂದು ಕಪ್ಪಿಗೆ ಲವ್, ಒಂದು ಕಪ್ಪಿಗೆ ಹೇಟ್, ಒಂದು ಕಪ್ಪಿಗೆ ಹ್ಯಾಪಿನೆಸ್, ಇನ್ನೊಂದು ಕಪ್ಪಿಗೆ ಆ್ಯಂಗರ್. ಈ ರೀತಿ ಬೇರೆ ಬೇರೆ ಎಮೋಷನ್ಸ್ಗಳ ಲೇಬಲನ್ನು ಮಾಡಲಾಯಿತು. 1 ತಿಂಗಳುಗಳ ಕಾಲ ಆ ನೀರಿಗೆ ಎಮೋಷನ್ಸನ್ನು ತುಂಬಲಾಯಿತು ಅದರ ಲೇಬಲ್ಗಳ ಅನುಸಾರ. ಸಪೋಸ್ ಇವಾಗ ಲೇಬಲ್ ಹ್ಯಾಪಿನೆಸ್ ಅಂತ ಇದ್ದರೆ, ಆ ನೀರಿನೊಂದಿಗೆ ಅವರು 1 ತಿಂಗಳುಗಳ ಕಾಲ ಖುಷಿಯಾಗಿ ಮಾತಾಡೋದು, ಖುಷಿಯ ಒಂದು ವೈಬ್ರೇಷನ್ಸನ್ನು, ಖುಷಿಯ ಒಂದು ಎಮೋಷನ್ಸನ್ನು ಆ ನೀರಲ್ಲಿ ತುಂಬೋದು. ಈ ರೀತಿ ಪ್ರತಿಯೊಂದು ನೀರುಗಳ ಜೊತೆ ಅದರ ಲೇಬಲ್ಗಳ ಅನುಸಾರವಾಗಿ 1 ತಿಂಗಳುಗಳ ಕಾಲ ಅದಕ್ಕೆ ವೈಬ್ರೇಷನ್ಸನ್ನು, ಎಮೋಷನ್ಸ್ಗಳನ್ನು ತುಂಬಲಾಯಿತು. 1 ತಿಂಗಳು ಆದಮೇಲೆ ಸೈನ್ಸಿನ ಸಹಾಯದಿಂದ ಆ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರನ್ನು ನಾವು ಕಂಡುಹಿಡಿಬೋದು. ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತಂದರೆ ಆ ನೀರಿನಲ್ಲಿ ಇರುವಂಥ ಆಟಮ್ಸ್, ಮಾಲಿಕ್ಯೂಲ್ಗಳ ಅರೇಂಜ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ನಾವು ಸೈನ್ಸಿನ ಸಾಧನದಿಂದ ಪತ್ತೆ ಮಾಡ್ಬೋದು. ಯಾವಾಗ ಚೆಕ್ ಮಾಡಿ ನೋಡಲಾಯಿತು, ಪಾಸಿಟಿವ್ ಎಮೋಷನ್ಸ್ ಲೇಬಲ್ ಇರುವಂಥ ಎಲ್ಲ ನೀರು ತುಂಬ ಮುತ್ತಿನಂತೆ ಜೋಡಣೆಯಾಗಿತ್ತು, ತುಂಬ ಆಕರ್ಷಣೀಯವಾಗಿ ಆಟಮ್ಸ್ಗಳ ಅರೇಂಜ್ಮೆಂಟ್ ಆಗಿತ್ತು, ನೋಡೋದಕ್ಕೆ ತುಂಬ ಪ್ಲೆಸೆಂಟಾಗಿ ಕಾಣುವಂಥ ಅರೇಂಜ್ಮೆಂಟ್ ಮಾಲಿಕ್ಯೂಲ್ ಸ್ಟ್ರಕ್ಚರಲ್ಲಿ ಕಾಣಿಸ್ತು. ಅದೇ ರೀತಿ ನೆಗೆಟಿವ್ ಎಮೋಷನ್ಸ್ಗಳಲ್ಲಿ ಇರುವಂಥ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರನ್ನು ಚೆಕ್ ಮಾಡಿದಾಗ ಎಲ್ಲವೂ ಕೂಡ ಡಿಸಾರ್ಡರ್ ಆಗಿತ್ತು, ಅಸಿಮೆಟ್ರಿಕ್ ಆಗಿತ್ತು. ಅಂದರೆ ಛಿದ್ರ ಆದಂತೆ ಈ ರೀತಿ ಇತ್ತು. ನೋಡೋದಕ್ಕೆ ಸ್ವಲ್ಪ ವಿಕೃತವಾಗಿ ಭಯವಾಗುವಂಥ ಮಾಲಿಕ್ಯುಲರ್ ಸ್ಟ್ರಕ್ಚರು ಅದರಲ್ಲಿ ಇತ್ತು ಅಂತ ಇಮ್ಯಾಟೋ ಅವರು ಹೇಳ್ತಾರೆ. ಈ ಪ್ರಯೋಗದಿಂದ ಅವರ ರಿಸಲ್ಟ್ಸ್ ಏನು ಹೇಳುತ್ತೆ ಅಂದರೆ, ನೀರಿಗೆ ಜ್ಞಾಪಕ ಶಕ್ತಿ ಇದೆ, ನೀರು ನಮ್ಮ ಎಲ್ಲ ಎಮೋಷನ್ಸನ್ನು ಅದು ಗ್ರಹಿಸುತ್ತೆ, ನಮ್ಮ ಎಲ್ಲ ಭಾವನೆಗಳನ್ನು ಅದು ಗ್ರಹಿಸುತ್ತೆ ಅನ್ನೋದು ಅವರ ರಿಸಲ್ಟ್ಸ್ ಆಗಿತ್ತು. ಇದಕ್ಕೆ ಪೂರಕ ಎನ್ನುವಂತೆ ನಮ್ಮಲ್ಲೂ ಕೂಡ ಒಂದು ಅಭ್ಯಾಸ ಇದೆ. ನಾವು ಸಾವಿನ ಮನೆಯಲ್ಲಿ ನೀರನ್ನು ಕುಡಿಯೋಲ್ಲ, ಸಾವಿನ ಮನೆಯಲ್ಲಿ ಊಟವನ್ನು ಮಾಡೋದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ದುಃಖದ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಆ ಮನೆಯಲ್ಲಿ ದುಃಖನೇ ದುಃಖ, ಸಹಜವಾಗಿ ದುಃಖನೇ ದುಃಖ ಇರುತ್ತೆ. ಆ ಮನೆಯ ನೀರು ಆ ಎಲ್ಲ ದುಃಖವನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ, ಅದನ್ನು ಕ್ಯಾರಿ ಮಾಡುತ್ತೆ. ಹಾಗಾಗಿ ಅದನ್ನು ಕುಡಿದಂಥವ್ರಿಗೆ ಇನ್ನೂ ದುಃಖ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಈ ರೀತಿಯ ಅಭ್ಯಾಸಗಳು ನಮ್ಮಲ್ಲೂ ಸಹ ಇದೆ. ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಹೇಳುತ್ತೆ. ಆತ್ಮೀಯರೇ, ನಾವು ತಿನ್ನುವಂಥ ಆಹಾರ ಇವತ್ತು ಎಷ್ಟು ಹೈಜೀನಾಗಿದೆ, ಎಷ್ಟು ಕ್ಲೀನಾಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಎಷ್ಟು ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ನೋಡ್ತೀವಿ. ಎಷ್ಟು ಮಿನರಲ್ಸ್ ಇದೆ, ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ತೀವಿ. ಆದರೆ ಅದು ಎಮೋಷನಲಿ ಎಷ್ಟು ಫಿಟ್ ಆಗಿದೆ, ಎಮೋಷನಲಿ ಎಷ್ಟು ಹೈಜೀನ್ ಆಗಿದೆ ಅನ್ನೋದನ್ನು ನಾವಿವತ್ತು ಚೆಕ್ ಮಾಡ್ಕೋಬೇಕಾಗಿದೆ. ಮನೆಯಲ್ಲಿ ಮಾಡುವಂಥ ಅಡುಗೆಗೂ, ದೇವಸ್ಥಾನದಲ್ಲಿ ಮಾಡುವಂಥ ಅಡುಗೆಗೂ ಅಥವಾ ಹೋಟೆಲ್ನಲ್ಲಿ ಮಾಡುವಂಥ ಅಡುಗೆಗೂ ಎಷ್ಟು ವ್ಯತ್ಯಾಸ ಇದೆ.
ಉದಾಹರಣೆಗೆ ಮನೆಯಲ್ಲಿ ಮಾಡುವಂಥ ಪುಳಿಯೋಗರೆಗೂ ದೇವಸ್ಥಾನದಲ್ಲಿ ಮಾಡುವಂಥ ಪುಳಿಯೋಗರೆಗೂ ಅಥವಾ ಹೋಟೆಲ್ನಲ್ಲಿ ಮಾಡುವಂಥ ಪುಳಿಯೋಗರೆಗೂ ಎಷ್ಟು ವ್ಯತ್ಯಾಸ ಇದೆ. ಈ ರೀತಿ ಅಂದ್ಕೊಳ್ಳೋಣ, ಮೂರೂ ಕಡೆನೂ ಒಂದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ, ಮೂರೂ ಕಡೆ ಮಾಡೋದಕ್ಕೆ ಸೇಮ್ ಮೆಥಡ್ಸೇ ಯೂಸ್ ಮಾಡಿದ್ದೀವಿ, ಆದ್ರೂ ಸಹ ಅದರ ಟೇಸ್ಟ್ನಲ್ಲಿ ವ್ಯತ್ಯಾಸ ಬರುತ್ತೆ. ಆ ಊಟದ ಎಮೋಷನ್ ವೈಬ್ರೇಷನ್ಸಲ್ಲಿ ವ್ಯತ್ಯಾಸ ಬರುತ್ತೆ. ದೇವಸ್ಥಾನದಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವೇನು ಪ್ರಸಾದ ಅಂತ ಹೇಳ್ತೀವಿ, ಮಾಡುವಂಥವರ ಮನಸ್ಥಿತಿ ಎಷ್ಟು ಶುದ್ಧವಾಗಿರುತ್ತೆ, ಎಷ್ಟು ಭಕ್ತಿಯಿಂದ ಕೂಡಿರುತ್ತೆ. ಹಾಗಾಗಿ ಆ ಅನ್ನ ಪ್ರಸಾದವಾಗುತ್ತೆ. ಯಾಕಂದರೆ ಮಾಡುವಂಥವರ ಮನಸ್ಥಿತಿ ಅಷ್ಟು ಪರಿಶುದ್ಧವಾಗಿರುತ್ತೆ. ಅದರ ಪರಿಶುದ್ಧತೆ ಆ ಅಡುಗೆನೂ ಕೂಡ ಗ್ರಹಿಸುತ್ತೆ. ಹಾಗಾಗಿ ಅದೇ ಅನ್ನ ಪ್ರಸಾದವಾಗುತ್ತೆ. ಇನ್ನು ಮನೆಯಲ್ಲಿ ಮಾಡುವಂಥ ಅಡುಗೆ, ತಾಯಿ ಮಾಡುವಂಥ ಅಡುಗೆಗೆ ಅದರದ್ದೇ ಆದ ವಿಶಿಷ್ಟತೆ ಇದೆ. ಅದು ಮೊಸರನ್ನೇ ಆಗಲಿ, ಅದರಲ್ಲಿ ಒಂದು ತುಂಬ ಪ್ರೀತಿ ಇರುತ್ತೆ. ತಾಯಿ ತನ್ನೆಲ್ಲ ಪ್ರೀತಿಯನ್ನು ಅಡುಗೆಯಲ್ಲಿ ತುಂಬಿರ್ತಾರೆ. ಹಾಗಾಗಿ ಮನೆಯಲ್ಲಿ ಮಾಡಿದಂಥ ಅಡುಗೆಗೆ ವಿಶಿಷ್ಟತೆ ಹೆಚ್ಚು. ಇನ್ನು ಹೋಟೆಲ್ನಲ್ಲಿ ಮಾಡುವಂಥ ಅಡುಗೆ, ನಾವಿವತ್ತು ಹೊರಗಡೆ ಹೋಟೆಲ್ಗೆ ಹೋದಾಗ ಎಷ್ಟು ರುಚಿಯಾಗಿದೆ, ಎಷ್ಟು ಶುಚಿಯಾಗಿದೆ, ಎಷ್ಟು ಹೈಜೀನ್ ಆಗಿದೆ ಅಂತ ನೋಡ್ತೀವಿ, ಎಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ ಅಂತ ನೋಡ್ತೀವಿ. ಆದರೆ ಅಡುಗೆ ಮಾಡುವಂಥವರ ಮನಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯವಾದ ವಿಚಾರವಾಗುತ್ತೆ. ಯಾಕಂದರೆ ನೀರು ಎಲ್ಲವನ್ನು ಗ್ರಹಿಸುತ್ತೆ, ಮಾಡಿದಂಥ ಅಡುಗೆ ಎಲ್ಲವನ್ನು ಗ್ರಹಿಸುತ್ತೆ. ಅಂದರೆ ಅಡುಗೆ ಮಾಡುವವರ ಮನಸ್ಥಿತಿ ಹೇಗಿದೆ ಅನ್ನೋದು ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆತ್ಮೀಯರೇ, ರುಚಿಯಾದ ಊಟದೊಂದಿಗೆ, ಶುಚಿಯಾದ ಊಟದೊಂದಿಗೆ ಭಾವನಾತ್ಮಕಗಳ ರುಚಿ ಶುಚಿಯನ್ನು ಕೂಡ ನಾವಿವತ್ತು ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಾವು ತಿನ್ನುವಂಥ ಊಟ, ಸೇವಿಸುವಂಥ ಆಹಾರ ಅಥವಾ ನೀರು ನೇರವಾಗಿ ಶರೀರಕ್ಕಷ್ಟೇ ಅಲ್ಲ, ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮನಸ್ಸನ್ನು ಮೇಲೆ ಕೆಳಗೆ ಮಾಡುವಂಥ ತಾಕತ್ತು ನಾವು ತಿನ್ನುವಂಥ ಆಹಾರದಲ್ಲಿ ಇರುತ್ತೆ. ಹಾಗಾಗಿ it is not only the taste of the food, it's not only the hygiene of the food, it's about the vibrations of the food. ಊಟ ಮಾಡುವಂತಹ ಪದಾರ್ಥ ಎಷ್ಟು ರುಚಿಯಾಗಿದೆ, ಶುಚಿಯಾಗಿದೆ ಅನ್ನೋದರ ಜೊತೆಗೆ ಅದು ಭಾವನಾತ್ಮಕವಾಗಿ, ಎಮೋಷನಲ್ ಆಗಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹೈ ವೈಬ್ರೇಷನಲ್ ಫುಡ್ಡನ್ನು ನಾವು ತಗೋತೀವಿ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಹಾಗಿದ್ರೆ ಇನ್ನು ಮುಂದೆ ಈ ಜಾಗೃತಿಯನ್ನು ನಾವು ವಹಿಸ್ಬೋದಾ? ಊಟವನ್ನು ಪ್ರಸಾದವನ್ನಾಗಿ ಪರಿವರ್ತನೆ ಮಾಡ್ಕೋಬೋದಾ? ವಿಚಾರದ ವಿಮರ್ಶೆ ನಿಮ್ಮದು. ನಮಸ್ತೆ.